ಶ್ರೀ ಗುರುದೇವದತ್ತ. ಜುಲೈ ತಿಂಗಳ ಮಾಸ ಭವಿಷ್ಯ. ಧನುರ್ ರಾಶಿ, ಕಾಲಪುರುಷನ ಧರ್ಮ ರಾಶಿ. ಸಾಮಾನ್ಯ ಫಲಗಳು, ಗೋಚಾರಾಧಾರಿತ ಫಲಗಳು. ಗೋಚಾರ ಸಂಪತ್ತು ಈ ರೀತಿಯಾಗಿದೆ. ಭಾಗ್ಯಾಧಿಪತಿಯಾದ ರವಿಯ ಸಂಚಾರ ಸಂಕ್ರಮಣಕ್ಕೂ ಮುಂಚೆ ಜುಲೈ 16ಕ್ಕೂ ಮುಂಚೆ ಸಪ್ತಮ ಭಾವದಲ್ಲಿ, ನಂತರ ಕರ್ಕ ಸಂಕ್ರಮಣದ ನಂತರ ಅಷ್ಟಮ ಭಾವದಲ್ಲಿ. ಜುಲೈ 16ರಂದು ಕರ್ಕ ಸಂಕ್ರಮಣ ಆಗ್ತಾ ಇದೆ. ಅದಕ್ಕೂ ಮುಂಚೆ ಸೂರ್ಯ ಮಿಥುನದಲ್ಲಿ ಸಪ್ತಮದಲ್ಲಿ, ನಂತರ ಕರ್ಕದಲ್ಲಿ ಪ್ರವೇಶದ ನಂತರ ರಂಧ್ರ ಭಾವದಲ್ಲಿ ಸಂಚಾರ. ಕುಜನ ಸಂಚಾರ ಮಾಸ ಪೂರ್ತಿ 6ನೇ ಭಾವದಲ್ಲಿ ಇರಲಿದೆ. ಕುಜ ಅತ್ಯಂತ ಶುಭ ಫಲವನ್ನು ಕೊಡ್ತಾ ಇದ್ದಾನೆ. ಕನ್ನಡ ಮತ್ತು ಇಂಗ್ಲಿಷ್ ಎರಡೂ ಭಾಷೆಗಳಲ್ಲಿ ಇದನ್ನು ಕುರಿತು ವಿಡಿಯೋ ಮಾಡಲಾಗಿದೆ. ಬುಧನ ಸಂಚಾರ, ಬುಧ ಮಾರಕ ಮತ್ತು ಬಾಧಕನಾಗಿದ್ದಾನೆ. ಕಳತ್ರ ಮತ್ತು ಕರ್ಮಾಧಿಪತಿ. ಜುಲೈ 7ರಿಂದ ಮಾಸ ಪೂರ್ತಿ ಕಳತ್ರ ಭಾವದಲ್ಲಿಯೇ ಇರಲಿದೆ. 7th ಲಾರ್ಡ್ ಇನ್ 7th ಹೌಸ್, 10th ಲಾರ್ಡ್ ಇನ್ 7th ಹೌಸ್. ಶುಕ್ರ 6th ಲಾರ್ಡ್ ಅಂಡ್ 11th ಲಾರ್ಡ್ ಆಗಿ ಧನುರ್ ರಾಶಿಗೆ ಭಾಗ್ಯ ಭಾವದಲ್ಲಿ ಸಂಚಾರ ಮಾಡ್ತಾ ಇದ್ದಾನೆ ಜುಲೈ 4ರಿಂದ ಮಾಸ ಪೂರ್ತಿ. ಹೀಗಾಗಿ ಶುಕ್ರನ ಸಂಚಾರ ಕೂಡ ಅತ್ಯಂತ ಅನುಕೂಲಕರ ಸ್ಥಿತಿಯಲ್ಲಿ ಇರಲಿದೆ. ಶುಕ್ರ ಮತ್ತೆ ಕುಜ ಅನುಕೂಲ, ರವಿ ಮತ್ತೆ ಬುಧ ಸ್ವಲ್ಪ ಪ್ರತಿಕೂಲ, ರಾಹು ಅನುಕೂಲ. ಪರಾಕ್ರಮ ಭಾವದಲ್ಲಿ ರಾಹುವಿನ ಸಂಚಾರ, ಕೇತು ಭಾಗ್ಯದಲ್ಲಿ ಪ್ರತಿಕೂಲ. ಕರ್ಮಗಳ ಅಕ್ಷ 50% ಹದಗೆಟ್ಟಿದೆ. ಇನ್ನು ಚಾಂಡಾಲರ ಸ್ಥಿತಿಗತಿಗಳು ಇದೇ ರೀತಿ ಇರ್ತವೆ. ಡಿಸೆಂಬರ್ ಅಂತ್ಯದ ವರ್ಷದ ಅಂತ್ಯದವರೆಗೂ ಇದೇ ರೀತಿಯಲ್ಲಿ ಇರ್ತಾರೆ. ಶನೈಶ್ವರ ದ್ವಿತೀಯಾಧಿಪತಿ ಮತ್ತು ಪರಾಕ್ರಮಾಧಿಪತಿಯಾಗಿ ಸುಖ ಭಾವದಲ್ಲಿ ಶನಿಯ ಸಂಚಾರ ಸುಖಭಂಗ ಯೋಗವನ್ನುಂಟು ಮಾಡಿದೆ. ಇನ್ನು 4ನೇ ಭಾವದಲ್ಲಿ ಶನೈಶ್ವರ ಇರ್ತಾನೆ. ಧನು, ಮಕರ, ಕುಂಭ, ಮೀನದಲ್ಲಿ ಬಂದಾಗ ಅರ್ಧಾಷ್ಟಮ ಶನಿಯ ರೂಪದಲ್ಲಿ ಶನಿಯ ಒಂದು ಸಂಚಾರ ಇರಲಿದೆ. ರಾಶಾಧಿಪತಿ ಗುರು ಜೂನ್ 2ರವರೆಗೂ ಗುರುಬಲವಿತ್ತು. ಜೂನ್ 2ರ ನಂತರ ಗುರು ಉಚ್ಚ ರಾಶಿಯನ್ನು ಪ್ರವೇಶ ಮಾಡ್ತಾನೆ. ಗುರು ಪಲ್ಲಟ ಆಗುತ್ತೆ, ಕರ್ಕದಲ್ಲಿ ಪ್ರವೇಶ ಮಾಡ್ತಾನೆ. ಆದರೆ ಗುರುಬಲವನ್ನು ಕಳೆದುಕೊಳ್ತೀರಾ. ರಾಶಾಧಿಪತಿ ಮತ್ತು ಸುಖಾಧಿಪತಿಯಾದ ಗುರು ಅಷ್ಟಮ ಭಾವದಲ್ಲಿ ಬರ್ತಾನೆ. ರಂಧ್ರ ಭಾವದಲ್ಲಿ ಗುರುವಿನ ಸಂಚಾರ ಬರುತ್ತದೆ. ವರ್ಷ ಪೂರ್ತಿ ಬರುತ್ತೆ. ಅಕ್ಟೋಬರ್ 31ರವರೆಗೂ ಮಾರ್ಗಿ ಆಗ್ತಾನೆ, ನಂತರ ವಕ್ರಿ ಆಗ್ತಾನೆ. ಆದರೆ ಕರ್ಕದಲ್ಲೇ ಇರ್ತಾನೆ. ಹೀಗಾಗಿ ಇಲ್ಲಿ ರಂಧ್ರ ಭಾವದ ಗುರು ಮರೆಸ್ಥಾನ, ನಿಗೂಢ ಸ್ಥಾನ. ಗುರುವಿನಿಂದ ನಿಮ್ಮ ಜೀವನದಲ್ಲಿ ಪರಿವರ್ತನೆಗಳು ಬರ್ತವೆ. ನಿಮ್ಮ ಜೀವನದಲ್ಲಿ, ನಿಮ್ಮ ಕೌಟುಂಬಿಕ ಜೀವನದಲ್ಲಿ ಪರಿವರ್ತನೆಗಳು ಬರ್ತವೆ. ಪರಿವಾರದಲ್ಲಿ ಪರಿವರ್ತನೆ ಬರುತ್ತೆ. ಜುಪಿಟರ್ ಬ್ರಿಂಗ್ಸ್ ಬಿಗ್ ಟ್ರಾನ್ಸ್ಫಾರ್ಮೇಶನ್ ಇನ್ ಯುವರ್ ಲೈಫ್. ಇಲ್ಲಿ ಯಾರೋ ಒಬ್ಬ ಸತ್ತು ಹೋದ ಹಿರಿಯರ ಆಶೀರ್ವಾದ ಇರುತ್ತೆ. ಅದು 100% ಈಗ ಇರುತ್ತೆ. ಅಕ್ಟೋಬರ್ 31ರವರೆಗೂ. ನಂತರ ಅದರ ಪ್ರಮಾಣ ಕಡಿಮೆ ಆಗ್ತಾ ಹೋಗುತ್ತೆ. ಗುರುವಕ್ರಿ ಆದಾಗ ಹಿರಿಯರ ಆಶೀರ್ವಾದ ಇದೆ. ಆದರೆ ನೇರವಾಗಿ ಗುರು ನಿಮಗೆ ಸಹಾಯ ಮಾಡಲಾರ, ಪರೋಕ್ಷವಾಗಿ ಸಹಾಯ ಮಾಡುವ. ಇನ್ನು ಪೂರ್ವಾರ್ಧದಲ್ಲಿ ಸಂಕ್ರಮಣಕ್ಕೂ ಮುಂಚೆ ಸೂರ್ಯ ಭಾಗ್ಯಾಧಿಪತಿಯಾಗಿ ಕಳತ್ರ ಭಾವದಲ್ಲಿ ಸೂರ್ಯನ ಸಂಚಾರ. ಕುಟುಂಬದ ಆಸ್ತಿ ಸ್ವಲ್ಪ ಹೆಚ್ಚು ಕಡಿಮೆ ಆಗುವಂಥದ್ದು. ಕಳತ್ರ ಭಾವದ ಸೂರ್ಯ ದಿಕ್ಬಲ ಶೂನ್ಯನಾಗ್ತಾನೆ. ದಿಕ್ಬಲವನ್ನು ಕಳೆದುಕೊಳ್ತಾನೆ ಸೂರ್ಯ. ಸೂರ್ಯನಿಗೆ ವೀಕ್ನೆಸ್ ಬರುತ್ತೆ. ಸೂರ್ಯನಿಗೆ ಬಲ ಇರಲ್ಲ. ಭಾಗ್ಯಾಧಿಪತಿಯ ಬಲವು ಕಡಿಮೆ ಆದಾಗ ಭಾಗ್ಯದಲ್ಲಿ ಕೊರತೆ. ಸಂಗಾತಿಯ ಕುಟುಂಬದ ಜವಾಬ್ದಾರಿ ಅಥವಾ ಸಂಗಾತಿಯಿಂದ ಕಿರಿಕಿರಿ ಆಗುವಂಥದ್ದು. ಕೆಲವು ಜವಾಬ್ದಾರಿಗಳು ವಿನಾಕಾರಣ ಹೆಗಲಿಗೆ ಬೀಳ್ತವೆ. ಯಾರದೋ ಹೆಗಲಿನ ಮೇಲೆ ಯಾರದೋ ಭಾರ, ಈ ರೀತಿ ಆಗುತ್ತದೆ. ಆರ್ಥಿಕ ಹಾನಿ, ಮಾವನ ಕುಟುಂಬದಲ್ಲಿ ಅವನತಿ ಅಥವಾ ನಷ್ಟ, ಸಂಗಾತಿಗೆ ತವರಿನ ಚಿಂತೆ, ವ್ಯಾಧಿಗಳು. ಇಲ್ಲಿ ರವಿ ಶುಕ್ರರು ಸ್ವಲ್ಪ ದೂರ ಇರೋದ್ರಿಂದ ಅಷ್ಟೊಂದು ಸಮಸ್ಯೆ ಆಗ್ತಾ ಇಲ್ಲ. ಆಲಸ್ಯತನ ಬರುತ್ತದೆ. ಸ್ತ್ರೀ ದ್ವೇಷಿಯನ್ನಾಗಿ ಮಾಡುವನು. ವಿಚಿತ್ರವಾದ ಪರಿಮಿತವಾದ ಆದಾಯ, ಲಿಮಿಟೆಡ್ ಇನ್ಕಮ್ ಕೊಡುವನು ಸೂರ್ಯ. ದೇಹ ದುಃಖ, ಸಂಗಾತಿಯ ದುಃಖದಿಂದ ಪೀಡಿತನು. ಗ್ರೀಫ್ ಆನ್ ಅಕೌಂಟ್ ಆಫ್ ಪಾರ್ಟ್ನರ್ ಆರ್ ಸ್ಪೌಸ್. ಅನ್ಯ ಗ್ರಹರ ವಾಸ ಇದ್ರೆ, ಬಾಡಿಗೆ ಮನೆಯಲ್ಲಿದ್ರೆ ಲಾಭವನ್ನು ಕೊಡುವನು. ದೇಹದ ಕಾಂತಿ ಕಡಿಮೆ ಆಗುತ್ತದೆ. ಎನರ್ಜಿ ಇಲ್ಲಿ ನೋಡಿ, ಡಿಸೆಂಡೆಂಟ್ ನಲ್ಲಿ ಬಂದಾಗ, ಅಂದರೆ ಸಪ್ತಮ ಭಾವ ಪಶ್ಚಿಮಕ್ಕೆ ಬಂದಾಗ ಸಂಗಾತಿಯು ನಿಮ್ಮ ಶಕ್ತಿಯನ್ನು ಹೀರುವರು. ನಂತರ ರಂಧ್ರ ಭಾವಕ್ಕೆ ಬರ್ತಾನೆ. ರಂಧ್ರಕ್ಕೆ ಬಂದಾಗ ಭಾಗ್ಯಾಧಿಪತಿ ಅಷ್ಟಮಕ್ಕೆ ಬಂದಾಗ ಭಾಗ್ಯಹೀನತೆ ಬರುತ್ತೆ. ಮತ್ತೆ ನೇತ್ರ ಸಮಸ್ಯೆ, ಶರೀರ ದುರ್ಬಲವಾಗುತ್ತದೆ. ಅಧರ್ಮದ ಕಡೆ ಒಲವನ್ನು ಸೂರ್ಯ ನೀಡುವನು ವೀಕ್ಷಕರು. ಈ ರೀತಿ ಆಗುತ್ತೆ. ದೃಷ್ಟಿ ಮಂದವಾಗುತ್ತದೆ. ಗುಪ್ತ ಶತ್ರುಗಳ ಸಂಖ್ಯೆ ಜಾಸ್ತಿ ಆಗುತ್ತದೆ. ಗುಪ್ತ ವ್ಯಾಧಿಗಳು ಬರುತ್ತವೆ. ಅತಿಯಾದ ರೋಷವನ್ನು ಸೂರ್ಯ ನೀಡುವನು. ಇನ್ನು ಬುಧ ಬಂದ್ಬಿಟ್ಟು ಕಳತ್ರ ಭಾವದಲ್ಲಿ ಬಂದಾಗ ಎಲ್ಲರಿಂದ ಸಹಕಾರ ಸಿಗುತ್ತದೆ. ಆದರೆ ಸಂಗಾತಿಯ ಪರಿವಾರದ ಕೆಲವು ವ್ಯಕ್ತಿಗಳು ತುಂಬಾ ಕ್ಲೋಸ್ನೆಸ್ ಬೆಳೆಸುತ್ತಾರೆ.
ಬ್ಯಾಕ್ ಆಫ್ ದ ಮೈಂಡ್ ಇಲ್ಲಿ ಬಿಸ್ನೆಸ್ ಅಂತ ಇರುತ್ತೆ, ಸ್ವಾರ್ಥ ಇರುತ್ತೆ. ಚಂಚಲತೆ ಬುಧ ಕೊಡ್ತಾನೆ, ವಿದ್ವಾಂಸನನ್ನಾಗಿ ಮಾಡ್ತಾನೆ, ವೈಭವಯುಕ್ತ ಜೀವನವನ್ನು ಕೂಡ ಬುಧ ಕೊಡ್ತಾನೆ. ಇನ್ನು ಗುರು ಪಲಟ ಕುರಿತು ಸೆಪರೇಟ್ ವಿಡಿಯೋ ಮಾಡಲಾಗಿದೆ, ಕುಜ ಪಲಟ ಕುರಿತು ಸೆಪರೇಟ್ ವಿಡಿಯೋ ಮಾಡಲಾಗಿದೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಚಾನಲ್ ಶ್ರೀ ಗುರುದೇವ್.